ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಧಿಕಾರಿಗಳ ಮೇಲೆ ವಿಶೇಷ ಚೇತನ ವ್ಯಕ್ತಿಗೆ ಹಣ ವಾಪಸ್ ಮಾಡದ ಆರೋಪ ಇಲ್ಲಿ ಕೇಳಿಬಂದಿದೆ. ಹಣ ಕೇಳಲು ಹೋದಾಗ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡಿದ್ದಾರೆ, ಹೀಗಾಗಿ ಹಣ ಕಡಿತ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯಿತು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ವಿಶೇಷ ಚೇತನ ವ್ಯಕ್ತಿಗೆ 5 ವರ್ಷ ಕಳೆದರೂ ಸಿಗದ ಫ್ಲಾಟ್. ಮುಖ್ಯಮಂತ್ರಿಗಳ ಆದೇಶದ ಹೆಸರಲ್ಲಿ 26,000 ದಂಡ. ದಂಡದ ರೂಪದಲ್ಲಿ ವ್ಯಕ್ತಿಯ ಹಣ ದೋಚಿದ್ರ ಅಧಿಕಾರಿಗಳು. ಇವರ ಹೆಸರು ಶಶಿಧರ್. ಹುಟ್ಟು ವಿಶೇಷಚೇತನರಾಗಿರುವ ಇವರು ಸ್ವಂತ ಮನೆಯ ಕನಸು ಕಂಡು 2021ರಲ್ಲಿ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಕಟ್ಟಡಗಳ ಯೋಜನೆಯಡಿ ಬೆಂಗಳೂರಿನ ಶೆಟ್ಟಿಹಳ್ಳಿ ಬಳಿ ಫ್ಲಾಟ್ಗೆ ಅರ್ಜಿ ಸಲ್ಲಿಸಿದ್ರು. ಆಗಲೇ 1 ಲಕ್ಷ ರೂಪಾಯಿ ಹಣವನ್ನು ಪಾವತಿಸಿದ್ರು. ಆದರೆ 5 ವರ್ಷ ಕಳೆದರೂ ಮನೆ ಸಿಗಲಿಲ್ಲ. ಈ ಮಧ್ಯೆ ಶಶಿಧರ್ ಅವರು ಅಪಘಾತಕ್ಕೀಡಾಗಿ ಆರ್ಥಿಕ ಸಂಕಷ್ಟಕ್ಕೀಡಾದಾಗ ಅನಿವಾರ್ಯವಾಗಿ ತಾವು ಕಟ್ಟಿದ್ದ ಹಣವನ್ನ ವಾಪಸ್ ಕೇಳಿದ್ದಾರೆ. ಸರ್, ನಮಗೆ 1 ಲಕ್ಷ ಬಹುಮಹಡಿ ಕಟ್ಟಡದಲ್ಲಿ ಅಪ್ಲೈ ಮಾಡಿದ್ದೀವಿ ಒಂದು ಪ್ಲಾಟ್ಗಾಗಿ. 2021ರಲ್ಲಿ ನಾವು 1 ಲಕ್ಷ ದುಡ್ಡನ್ನ ಡೌನ್ ಪೇಮೆಂಟಾಗಿ ಕಟ್ಟಿದ್ದೀವಿ 1 ಲಕ್ಷ ಬಹುಮಹಡಿ ಕಟ್ಟಡಕ್ಕೆ. ಅವಾಗ ಹೇಳಿದ್ರು 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂದಿದ್ದಕ್ಕೆ ನಾನು 3-4% ಕೈ ಸಾಲ ಬಡ್ಡಿ ಸಾಲ ತೊಗೊಂಬಂದು ಕಟ್ಬಿಟ್ಟೆ. 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂದಿದ್ದಕ್ಕೆ ಅದು 6 ತಿಂಗಳಿಂದ ಅವತ್ತಿಂದನೂ 2021ರಿಂದನೂ 6 ತಿಂಗಳು ಅಂದ್ಕೊಂಡು ಈಗ 26 ತನಕನೂ ಹಂಗೆ ಹೇಳ್ಕೊಂಬರ್ತಾ ಇದ್ದಾರೆ. ಮನೆ ಅಂತೂ ಕೊಟ್ಟಿಲ್ಲ ಇಲ್ಲ ತನಕನೂ. ಆದರೆ ಇಲ್ಲಿಂದಲೇ ಶುರುವಾಗಿದ್ದು ಇಲಾಖೆಯ ಆಟ. ಶಶಿಧರ್ ಅವರು ಪಾವತಿಸಿದ್ದ 1 ಲಕ್ಷ ರೂಪಾಯಿಯಲ್ಲಿ ಅಧಿಕಾರಿಗಳು 25% ಅಂದ್ರೆ 25,000 ರೂಪಾಯಿ ದಂಡ ಹಾಗೂ 1,000 ರೂಪಾಯಿ GST ಸೇರಿ ಒಟ್ಟು 26,000 ರೂಪಾಯಿ ಕಡಿತಗೊಳಿಸಿದ್ದಾರೆ. ಕೇವಲ 74,000 ರೂಪಾಯಿಯನ್ನ ಮಾತ್ರ ಇವರ ಬ್ಯಾಂಕ್ ಖಾತೆಗೆ ಹಾಕಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಹಣ ಕಡಿತಗೊಳಿಸಲು ಮುಖ್ಯಮಂತ್ರಿಗಳೇ ಆದೇಶಿಸಿದ್ದಾರೆ ಎಂದು ಅಧಿಕಾರಿಗಳು ಉಡಾಫಿಯ ಉತ್ತರ ನೀಡುತ್ತಿದ್ದಾರೆ ಎನ್ನುವುದು ಶಶಿಧರ್ ಅವರು ಅಳೆದು ತೋಡ್ಕೊಂಡಿದ್ದಾರೆ. ಅವರು ಆಯ್ತು ಅಂತ ಸೈನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ನನಗೆ ರೀಫಂಡ್ ಆಗಿರೋದು 74,000 ರೂಪಾಯಿ. ನಾನು ಕಟ್ಟಿರೋ ದುಡ್ಡಿಗೆ 74,000 ರೂಪಾಯಿ ರೀಫಂಡ್ ಮಾಡಿದ್ದಾರೆ. 26,000 ರೂಪಾಯಿ ನಾನು ಕಟ್ಟಿರೋ ದುಡ್ಡಿಗೆ ಬಡ್ಡಿ ಅವ್ರು ಕಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. 26,000 ರೂಪಾಯಿ ಏನು ಕಟ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಅವ್ರು ಹೇಳೋ ಪ್ರಕಾರ ಯಾರು ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಪಾಂಡು ಅಲ್ಲ, ಇವರು ಅಕೌಂಟೆಂಟ್ ಸಂಬಂಧಪಟ್ಟ ಜಯರಾಮ್ ಅವರು ಹೇಳೋ ಪ್ರಕಾರ CM ಆದೇಶ ಮಾಡಿದ್ದಾರೆ, ಯಾರೇ ರೀಫಂಡ್ ಮಾಡಿಕೊಂಡ್ರು 25,000 ಕಟ್ ಮಾಡಿಕೊಂಡು ಅವರಿಗೆ ಮಿಕ್ಕಿದ ಅಮೌಂಟನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತಾರೆ. ಅದು ಆದೇಶ ಪತ್ರ ಕೊಡಿ ಸರ್ ಅಂದರೆ ಅದು ಆದೇಶ ಪತ್ರ ಅವ್ರು ಕೊಡೋಕೆ ರೆಡಿ ಇಲ್ಲ. ಆಮೇಲೆ ಒಂದ್ಸಲ ಹಂಗೆ ಹೇಳ್ತಾರೆ, ಇನ್ನೊಂದ್ಸಲ ಹೇಳ್ತಾರೆ ಓಲ್ಡಲ್ಲಿ ಇಟ್ಟಿರ್ತೀವಿ 25,000, CM ಏನಾದರೂ ಆಯ್ತು ಕೊಡ್ರಿ ಅಂದರೆ ಕೊಡ್ತೀವಿ, ಇಲ್ಲ ಅಂದರೆ ನಾವೇ ಹಿಡ್ಕೊತೀವಿ. ಇನ್ನು ಇಲಾಖೆಯ ನಿರ್ದೇಶಕರಾದ MR ಜಯರಾಮ್ ಅವರ ಗಮನಕ್ಕೂ ಈ ವಿಚಾರವನ್ನ ತರಲಾಗಿದೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಾನು ಅಂಗವಿಕಲ, ಚಿಕಿತ್ಸೆಗೆ ಹಣವಿಲ್ಲದೆ ಕಷ್ಟಪಡ್ತಿದ್ದೇನೆ, ನನ್ನ ಕಷ್ಟದ ಹಣ ನನಗೆ ವಾಪಸ್ ಕೊಡಿಸಿ ಎಂದು ಶಶಿಧರ್ ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರಿ ನಿಯಮಗಳ ಹೆಸರಲ್ಲಿ ಬಡವರ, ಅಂಗವಿಕಲರ ಹಣಕ್ಕೆ ಕತ್ತರಿ ಹಾಕುತ್ತಿರುವ ಅಧಿಕಾರಿಗಳ ನಡೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಒಟ್ನಲ್ಲಿ ನಿಯಮಗಳ ಹೆಸರಲ್ಲಿ ಒಬ್ಬ ಅಂಗವಿಕಲನಿಗೆ ಆಗುತ್ತಿರುವ ಈ ಅನ್ಯಾಯಕ್ಕೆ ಸರ್ಕಾರ ಸ್ಪಂದಿಸುತ್ತಾ ಅಧಿಕಾರಿಗಳು ಕಡಿತಗೊಳಿಸಿದ ಹಣವನ್ನ ವಾಪಸ್ ನೀಡ್ತಾರಾ? ಕಾದು ನೋಡಬೇಕಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.